ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿರಾ ಮಧುತು ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಫಸ್ಟ್ ನೀವು ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ತುಂಬಾ ಚೆನ್ನಾಗಿರೋ ವೀಡಿಯೋಸು ಸಿಗ್ಬೋದು. ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮೊದಲೇ ಮರಿಬೇಡಿ, ಆಯಿತಾ? ಬನ್ನಿ ಇವತ್ತಿನ ಸ್ಯಾಟರ್ಡೇ ವ್ಲಾಗ್ನ ನೋಡೋಣ. ಇದು ಡೇ 3 ಆಗಿರುತ್ತೆ. ಎಂದಿನಂತೆ ಇವತ್ತು ಕೂಡ 5 ಗಂಟೆಗೆ ಎದ್ದು ಮನೆ ಮಾಮೂಲಿ ಕೆಲಸಗಳೆಲ್ಲ ಮುಗಿಸಿ ಯೋಗನೂ ಆಯಿತು, ಎಲ್ಲನೂ ಆಯಿತು. ಇವತ್ತು ಫ್ರೆಶ್ನಪ್ ಆದಮೇಲೆ ನಾನು ವೀಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಸ್ಯಾಟರ್ಡೇ ಅಲ್ವಾ, ಆಂಜನೇಯ ಸ್ವಾಮಿ ವಾರ. ಅವತ್ತಂತೂ ನಮಗೆ ಎಕ್ಸ್ಟ್ರಾ ಎನರ್ಜಿನೇ ಇರುತ್ತೆ ಅಂತ ಹೇಳ್ಬೋದು. ಮನೆ ದೇವ್ರು ಬೇರೆ, ಅದು ಅಲ್ಲದೆ ನಮ್ಮ ಬಾಸ್ ಬೇರೆ. ಅದಕ್ಕೇ ಬೇಗನೆ ಎದ್ದು ದೇವ್ರ ಪೂಜೆಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಚೋಟು ಎದ್ಬಿಟ್ರಂತೂ ನನಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ. ಅದಕ್ಕೇ ಅವ್ನು ಮಲಗಿರೋವಾಗಲೇ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬೇಗ ಇದ್ದೆ. ನನಗೆ ಈ ಥರ ವಿಭೂತಿಲಿ ದೇವ್ರಿಗೆ ಅಲಂಕಾರ ಅಂದರೆ ನಾಮ ಇಡೋದು ಅಂದರೆ ತುಂಬಾ ಇಷ್ಟ. ಆವಾಗ ದೇವ್ರಿಗಂತೂ ಇನ್ನೂ ಕಳೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ನನಗೆ ಗಂಧ ಇಡೋದಕ್ಕಿಂತ ಈ ಥರ ವಿಭೂತಿ ಇಟ್ಟರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಯಾರಿಗೆ ಯಾವ ಥರ ಇಟ್ಟರೆ ಇಷ್ಟ ಆಗುತ್ತೆ ಅಂತ ಒಂದು ಸಲ ನನ್ನ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಸುಮಾರೊಂದು 8 ಗಂಟೆ 8:15 ಆಯಿತು ಅನಿಸುತ್ತೆ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ. ಪೂಜೆ ದಿನ ಅಂದರೆ ಕೇಳಲೇಬೇಡಿ. ಅವತ್ತು ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರೂ ಟೈಮ್ ಹೋಗೇ ಬಿಡುತ್ತೆ. ಅವತ್ತು ಏನೇ ಮಾಡಿದ್ರೂ 2 ಅವರ್ಸ್ ಬೇಕು ಮನೆ ಪೂಜೆ ಮಾಡ್ತೀವಿ ಅಂತ ಅಂದರೆ. ಇನ್ನು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ ಸ್ನೇಹ ಅಂತ. ಅವಳು ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಂಗೆ ಕಾಲ್ ಮಾಡ್ತಾಳೆ, ಏನು ತಿಂಡಿ ಅಂತ. ನಾವು ಅವರು ಮಾತಾಡ್ಕೊತೀವಲ್ವ, ಆವಾಗ ಅವಲಕ್ಕಿ ಮಾಡ್ತೀನಿ ಅಂತ ನಾನಂದೆ. ಈ ಸಲ ನಾನು ಹೇಳೋ ಥರ ಮಾಡು ಅಂತ ಅಂದ್ಲು. ಸೊ ಫಸ್ಟ್ ಟೈಮು ಈ ಥರ ಅವಲಕ್ಕಿನ ನಾನು ಟ್ರೈ ಮಾಡಿದ್ದೀನಿ, ರೆಸಿಪಿನೂ ಶೂಟ್ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ. ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿತ್ತು, ಅದರಲ್ಲಿ 2 ಮಾತಿಲ್ಲ. ಟೇಸ್ಟ್ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಲಿ ಅಂತಲೇ ನಾನಿವತ್ತು ವೀಡಿಯೋನ ಶೂಟ್ ಮಾಡಿದ್ದೀನಿ, ರೆಸಿಪಿನ, ಅವಲಕ್ಕಿ ರೆಸಿಪಿ. ಮನಸ್ಸಲ್ಲಿ ಎಷ್ಟೇ ಬೇಜಾರಿರಲಿ, ಒಂದು ದೇವ್ರಿಗೆ ಪೂಜೆ ಮಾಡೋದ್ರಿಂದ ಮನಸ್ಸಲ್ಲಿರೋ ಬೇಜಾರೆಲ್ಲ ಹೊರ್ಟೋಗ್ಬಿಡುತ್ತೆ. ಪೂಜೆ ಮಾಡಿದ ದಿನ ಅಂತೂ ಮನಸ್ಸಲ್ಲಿ ಹೇಳೋಕ್ಕಾಗಲ್ಲ, ಆ ರೀತಿ ಪ್ರಶಾಂತತೆ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ನಾನು ಜಾಸ್ತಿ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ಥರ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕುತ್ಕೊಂಬಿಟ್ರೆ ನನಗೆ ಅವಾಗ ಸಿಗೋ ಅಷ್ಟು ನೆಮ್ಮದಿ ಯಾವಾಗಲೂ ಸಿಗೋಲ್ಲ ಬಿಡಿ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಪ್ರಶಾಂತತೆ ಸಿಗುತ್ತೆ. ಏನೋ ಯಾವ ಚಿಂತೆನೂ ಇರೋಲ್ಲ, ದೇವ್ರನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿರೋಣ ಸ್ವಲ್ಪ ಹೊತ್ತು, ರಿಲ್ಯಾಕ್ಸ್ ಅಂತ ಫೀಲ್ ಆಗಿಬಿಡುತ್ತೆ. ದೇವ್ರ ಪೂಜೆ ಮಾಡಿದ ದಿವಸ ಎಲ್ಲ, ಆವತ್ತಿನ ದಿವಸ ಎಲ್ಲ ಫುಲ್ಲು ಪಾಸಿಟಿವ್ ವೈಬ್ಸೇ ಇರುತ್ತೆ. ಇವತ್ತು ನಾನು ದೇವ್ರಿಗೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅಪ್ಪ, ನಿಮಗೂ ಖುಷಿ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿನ್ನೆ ನಮ್ಮ ಚಾನಲ್ಗೆ 600 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಿಜ, ಅದು ನೋಡೋರಿಗೆ ಬೇರೆಯವ್ರಿಗೆ ಚಿಕ್ಕದು ಅನ್ನಿಸ್ಬೋದು, ಬಟ್ 0ಇಂದ 600ವರೆಗೂ ಬಂದಿದ್ದೀವಿ ಅಂದರೆ ಅದು ನಿಜವಾಗ್ಲೂ ಚಿಕ್ಕ ಮಾತೇ ಅಲ್ಲ. ಈರುಳ್ಳಿನ ಕಟ್ ಮಾಡ್ತಿದ್ದೀನಿ ಅಂತ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ತಾ ಇದೆ. ಓಕೆ ಬಿಡಿ, ಇದು ಕಾಮನ್ನೇ. ಇವಾಗ ಅವಲಕ್ಕಿ ಮಾಡೋದು ನೋಡೋಣ. ಫಸ್ಟ್ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಮಸಾಲೆ. ಅದು ಏನಪ್ಪ ಅಂದರೆ ಕಡಲೆ, 4 ಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ, ಒಂಚೂರು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ನೀರು ಹಾಕಲ್ದಲೇ ರುಬ್ಕೊಬೇಕು. ನೆಕ್ಸ್ಟು ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನು ಹಾಗೆ ಹಾಕಲ್ಲ, ಸಪ್ರೇಟ್ ಎತ್ತಿಡ್ತೀನಿ ಕಡಲೆಬೇಳೆನ. ಇವೆರಡನ್ನೇ ಎತ್ತಿಟ್ಟಾದಮೇಲೆ ನಾವಿಲ್ಲಿ ಕಟ್ ಮಾಡಿರ್ತೀವಲ್ಲ ಈರುಳ್ಳಿ, ಅದಕ್ಕೂ ಮುಂಚೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಇಷ್ಟನ್ನು ಹಾಕ್ಬಿಟ್ಟು ಈರುಳ್ಳಿ ಫುಲ್ಲು ಮೆತ್ತಗಾಗೋವರೆಗೂ ನಾವು ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ಮೇಯ್ನ್ ಏನಪ್ಪ ಅಂದರೆ ನಾವು ಫಸ್ಟು ರುಬ್ಬಿದ್ವಲ್ಲ ಕಡಲೆ ಹಿಟ್ಟಿನ ಪುಡಿ, ಅದೇ ಮೇಯ್ನ್ ಟೇಸ್ಟ್ ಕೊಡೋದು. ಸೊ ಅದನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಇವತ್ತು ಟೊಮೊಟೊ ಇರಲಿಲ್ಲ ಅಂತ ನಮ್ಮ ಗಿಡದಲ್ಲೇ ಪುಟಾಣಿ ಟೊಮೊಟೊಗಳಿದ್ದು, ಅದನ್ನೇ ತೊಗೊಂಬಂದೆ. ಅದು ತುಂಬಾ ಹುಳಿ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ, ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಅವಲಕ್ಕಿ, ಕಡಲೆಬೇಳೆ ಮತ್ತು ಈ ರುಬ್ಬಿಟ್ಕೊಂಡಿರ್ತೀವಲ್ಲ ಕಡಲೆ ಪೌಡರು, ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿದ್ರೆ ರೆಡಿ ಆಗೇ ಬಿಡ್ತು ನೋಡಿ. ಅವಲಕ್ಕಿ ಚಿತ್ರಾನ್ನ ಸಕ್ಕತ್ತಾಗಿರುತ್ತೆ ಟೇಸ್ಟು. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಮತ್ತು ಇವಾಗ ನಾವು ಎಲ್ಲಿಗೆ ಹೊರಟವಪ್ಪ ಅಂದರೆ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ
ಶೆಟ್ಟಹಳ್ಳಿಲಿರೋ ಆಂಜನೇಯ ಸ್ವಾಮಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ದೇವಸ್ಥಾನ ಎಲ್ಲಿ. ತುಮಕೂರಲ್ಲಿರೋರಿಗಂತೂ ಇದು ಗೊತ್ತಿರುತ್ತೆ. ಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಫೇಮಸ್ಸು, ತುಂಬಾ ಸ್ಟ್ರಾಂಗು. ಯಾವ ದೇವರಾದ್ರೇನು ಎಲ್ಲ ದೇವರು ಸ್ಟ್ರಾಂಗೇ, ಆದ್ರೂ ಆಂಜನೇಯ ಸ್ವಾಮಿ ಅಂದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಇವಾಗ ಇದ್ದಕ್ಕಿದ್ದಂಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ನಮ್ಮ ಧನುನ ಕೇಳಿದೆ. ಸೊ ಕರ್ಕೊಂಬಂದರು, ಹೋಗ್ತಿದ್ದಾರೆ ನೋಡಿ ಮುಂದೆ ಅವರು ಮತ್ತು ನಮ್ಮ ಚೋಟು. ಬಂದ್ವಿ. ದೇವಸ್ಥಾನಕ್ಕೆ ಬಂದಾಗಂತೂ ತುಂಬಾ ನೆಮ್ಮದಿ ಸಿಗುತ್ತೆ. ಅದರಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಹಿಂದೆ ಮುಂದೆ ಯೋಚನೆ ಮಾಡ್ದೆಲ್ಲ ಹೋಗ್ಬಿಡ್ಬೇಕು. ಹೋಗೋಣ ಬೇಡವಾ ಅಂತ ಯೋಚನೆ ಎಲ್ಲ ಮಾಡಬಾರ್ದು. ಅನ್ನಿಸಿದ ತಕ್ಷಣ ಮಾಡಿಬಿಡ್ಬೇಕು. ನಾವೂ ಅಷ್ಟೇ ಸಡನ್ನಾಗಿ ಹೋಗಬೇಕು ಅಂತ ಅನ್ನಿಸ್ತು. ಅದೇ ರೀತಿ ಬಂದು ದೇವ್ರ ದರ್ಶನವೂ ಆಯಿತು. ತುಂಬ ಜನ ಇದ್ದರು, ಹಾಗೆ ದರ್ಶನವೂ ಕೂಡ ಚೆನ್ನಾಗೇ ಆಯಿತು. ಮತ್ತು ನಾವು ದೇವಸ್ಥಾನನ 3 ಸುತ್ತು ಪ್ರದಕ್ಷಿಣೆ ಹಾಕಿ ಮತ್ತು ಹೊರಗಡೆ ಬರ್ತಾಯಿದ್ದೀವಿ. ದೇವಸ್ಥಾನದಲ್ಲಿ ಹೂವು ಕೊಟ್ಟಿದ್ರಲ್ಲ ಅದನ್ನು ಅರ್ಶಿ ಕಿವಿಗೆ ಇಟ್ಟಿದೆ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೆ ನೋಡಿ. ಮುಂದಿನ ಕ್ಲಿಪ್ಪಲ್ಲಿ ನಿಮಗೆ ಕಾಣಿಸುತ್ತೆ. ತುಂಬಾ ಕ್ಯೂಟಾಗಿ ಕಾಣ್ತಾ ಇದ್ದ, ಅದಕ್ಕೇ ವಿಡಿಯೋ ಮಾಡ್ಕೊತಾ ಇದ್ದೆ. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾನಲ್ವ ನಮ್ಮ ಚೋಟು. ಮತ್ತು ನಾವು ದೇವಸ್ಥಾನದಲ್ಲೇ ಇವತ್ತು ಪ್ರಸಾದ ವಿನಿಯೋಗ ಇತ್ತು. ಪ್ರತಿ ಶನಿವಾರನೂ ಕೂಡ ಪ್ರಸಾದ ವಿನಿಯೋಗ ಇರುತ್ತೆ. ಈಗ ದೇವಸ್ಥಾನಕ್ಕೆ ದಾಸೋಹ ಅಂತಲೂ ಕಟ್ಟಿಸ್ಬಿಟ್ಟಿದ್ದಾರೆ. ನಾವು ಇದು ಕಟ್ಟಿಸ್ದಾಗಿಂದ ಫಾರ್ ದಿ ಫಸ್ಟ್ ಟೈಮ್ ಬಂದಿರೋದು, ಅಂದರೆ ಊಟದ ಮನೆನ ಕಟ್ಟಿಸ್ದಾಗಿಂತ. ಅದಕ್ಕಿಂತ ಮುಂಚೆ ಬಂದಿದ್ದೀವಿ. ಸುಮಾರು ಆಲೆ ನಾವು ಬಂದು ಒಂದು 2-3 ಮಂತ್ಸ್ ಆಗಿತ್ತು ದೇವಸ್ಥಾನಕ್ಕೆ ಬಂದು. ಇವತ್ತು ಬಂದು ದೇವರ ದರ್ಶನ ಮಾಡಿದ್ಮೇಲೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ತು. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಅಂತ ಪಾಯಸ, ಹೆಸರುಬೇಳೆ, ಚಿತ್ರಾನ್ನ ಮತ್ತು ಅನ್ನ ಸಾರನ್ನ ಕೊಟ್ಟಿದ್ದರು. ಇವತ್ತಿನ ದಿನ ಎಷ್ಟೋ ಜನರಿಗೆ ಹಸಿವನ್ನು ನೀಗಿಸ್ತಿದ್ದಾರೆ ನಮ್ಮ ಬಜರಂಗಬಲಿ. ಮತ್ತು ನಾವು ದೇವಸ್ಥಾನದಿಂದೆಲ್ಲ ಬಂದಮೇಲೆ ನಮ್ಮ ಚೋಟಿನ ಮಲಗಿಸ್ಬಿಟ್ಟಿದ್ದೆ. ಅವನು ಎದ್ದಿದ ತಕ್ಷಣ ಏನು ಅಂತಿದ್ದಾನೆ ನೋಡಿ. ಬೇಡ ಏನು ಬಿಚ್ಚಿ ತಿಂದರೆ ಅನ್ನ ಯಾರು ತಿಂತಾರಮ್ಮ? ಅದಕ್ಕೆ ಅಮ್ಮ ಲವ್ ಯು. ಅಮ್ಮ ಲವ್ ಯು ಹೇಳು. ಲವ್ ಯು. ನಮ್ಮ ಚೋಟು ನಿದ್ದೆಯಿಂದ ಎದ್ದಿದ ತಕ್ಷಣ ಅಮ್ಮ ಚಾಮಿ ಅಂತಿದ್ದ. ಅವನೇನೋ ದೇವಸ್ಥಾನದ ಮೂಡಲ್ಲೇ ಇದ್ದಾನೆ. ಕನಸಲ್ಲೂ ದೇವರೇ ಬಂದಿತ್ತು ಏನೋ ಗೊತ್ತಿಲ್ಲ. ಎದ್ದಿದ ತಕ್ಷಣ ಚಾಮಿ ಅಂತ ಇದ್ದ. ಆಮೇಲೆ ಅವನ ಹತ್ರನೂ ಒಂದು ಸ್ವಲ್ಪ ಮಾತಾಡಿ, ಮತ್ತು ಇವತ್ತು 600 ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ವ, ಅದಕ್ಕೇ ನಾನು ವರ್ಷಿ ಜೊತೆ ಸೇರಿ ಒಂದು ಶಾರ್ಟ್ಸ್ ವಿಡಿಯೋನ ರೆಕಾರ್ಡ್ ಮಾಡಿದ್ದೆ. ಎಷ್ಟು ಕ್ಯೂಟಾಗಿ ಅರ್ಶಿನು ಅದರಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾನೆ ಅಲ್ವಾ. ನಿಮ್ಗೆ ಹೇಗೆ ಅನ್ನಿಸೋ ನಮ್ಮ ಚೋಟು ರಿಯಾಕ್ಷನ್ನು ಕಮೆಂಟ್ ಮಾಡಿ. ನೋಡೋರಿಗೆ 600 ಚಿಕ್ಕ ವಿಷಯ ಅಂತ ಅನ್ನಿಸ್ಬೋದು, ಬಟ್ ಇದು ನಮಗೆ ತುಂಬಾ ದೊಡ್ಡ ಮ್ಯಾಟರು. 0ಇಂದ 600 ಬಂದಿದ್ದೀವಿ ಅಂದರೆ ಅದು ತಮಾಷೆನೇ ಅಲ್ಲ. ಒಂದು ವಿಡಿಯೋ ಮಾಡೋದ್ರಿಂದ ಹಿಂದೆ ಎಷ್ಟು ಎಫರ್ಟ್ಸ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ ಅಂತ ವಿಡಿಯೋ ಮಾಡಿರೋರ್ಗೇ ಗೊತ್ತು. ಆ ಖುಷಿಗೋಸ್ಕರ ನಾನು ಕೂಡ 600 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಒಂದು ವಿಡಿಯೋನ ಮಾಡಿದೆ. ಮತ್ತು ಇದು ಸಂಜೆ ವ್ಲಾಗು. ಸಂಜೆಯಲ್ಲಿ ಮಾಮೂಲಿ ದೀಪ ಹಚ್ತೀವಿ. ಮತ್ತು ನಾನು ಪುಟ್ಟ ಮಕ್ಕಳಿಗೆ ದಿನಾಗಲೂ ಟ್ಯೂಷನ್ ಕೂಡ ಮಾಡ್ತೀನಿ. ಒಂದು 6 ಜನ ಬರ್ತಾರೆ, ಬಟ್ ಇವತ್ತು 3 ಜನ ಲೀವಲ್ಲಿದ್ದಾರೆ, ಇನ್ನು 3 ಜನ ಬಂದಿದ್ದಾರೆ. ಓದ್ಕೊತಾ ಇದ್ದಾರೆ ನೋಡಿ. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದ್ದು, ಅವ್ರ ಪಾಡಿಗೆ ಅವ್ರು ಓದ್ಕೊತಾ ಇದ್ರು. ನಮ್ಮ ಚೋಟನು ನೋಡ್ಕೊತಾನೆ, ನೋಡ್ತಿರ್ತಾನೆ. ಅವರು ಓದೋದನ್ನು ನೋಡಿ ಅಮ್ಮ ನನಗೂ ಕಲಿಸು ಅಂತ ಅಂದ್ಬಿಟ್ಟು ಚುಕ್ಕಿ ಇಕ್ಕೊಂಡು ಕೊಟ್ಟರೆ ಇವಾಗ ಬರೀತಾನೆ. ಅಲ್ಲಿವರೆಗೂ ಬಂದಿದ್ದಾನೆ. ಇನ್ನೂ ಅವನಿಗೆ 2.9 ಇಯರ್ಸು, ಬಟ್ ಇವಾಗ ಅವನು ಚುಕ್ಕಿ 2 ಚುಕ್ಕಿ ಇಟ್ಟರೆ ಅದನ್ನು ಕೂಡಿಸ್ತಾನೆ. ಅಲ್ಲಿವರೆಗೂ ಡೆವಲಪ್ ಆಗಿದ್ದಾನೆ. ಮತ್ತು ಇವತ್ತೇನೋ ಸ್ಪೆಷಲ್ ಡೇ ಅಂತ ಇನ್ಸ್ಟಾದಲ್ಲಿ ನಾನು ನೋಡಿದ್ದೆ. ಏನಾದರೂ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ ಅಂತ ನಮಗೆ ಬಂತು, ಮಾಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡಿ ಟ್ಯೂಷನ್ ಹುಡುಗರ ಕೈಲೂ ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಸ್ದೆ. ಮತ್ತು ಇವತ್ತು ನಾನಿಲ್ಲಿ ನೈಟು ಊಟಕ್ಕೆ ಅಂತ ಆಲೂ ಪರೋಟ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಫಸ್ಟು ಆಲೂಗಡ್ಡೆನ ಬೇಯಿಸ್ಕೊಬೇಕು ಉಪ್ಪು ಹಾಕಿ. ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಬೇಕು ಆಲೂಗಡ್ಡೆನ. ಮತ್ತು ಇಲ್ಲಿ ಒಂದು ಪಾತ್ರೆನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಬೇಕು. ಚೆನ್ನಾಗಿ ಇವೆಲ್ಲ ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ನಾವಿಲ್ಲಿ ರೋಸ್ಟ್ ಮಾಡ್ಕೊಬೇಕು. ಮತ್ತು ಇದು ತುಂಬಾ ಚೆನ್ನಾಗಿರೋದು. ಅದರಲ್ಲೂ ಮಕ್ಕಳಿರೋ ಮನೇಲಿ ಇದನ್ನು ಮಾಡ್ಕೊಂಡು ಕೊಟ್ಟರೆ ಅಂತೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ನಮ್ಮ ಅರ್ಶಿಗೋಸ್ಕರ ಅಂತಲೇ ಇವತ್ತು ಆಲೂ ಪರೋಟ ಮಾಡೋದು ಸ್ವಲ್ಪ ರಿಸ್ಕಿನೇ, ಬಟ್ ರಿಸ್ಕಿ ಆದ್ರೂ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಅದಕ್ಕೋಸ್ಕರ ಮಾಡಿಕೊಡ್ಬೇಕು.
ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಮತ್ತು ನಾನಿಲ್ಲಿ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿಟ್ಟಿದ್ದಲ್ವ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಮತ್ತು ನಾನಿಲ್ಲಿ ಫಸ್ಟೇ ಇದು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ. ಈಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ರೆಡಿ ಮಾಡ್ಕೊಬೇಕು. ಸೇಮ್ ನಥಿಂಗ್ ಬಟ್ ಒಬ್ಬಟ್ಟು ತಟ್ಟಲ್ವ ಆ ಥರ ಅಷ್ಟೇನೆ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿದ್ನಲ್ವ ಅದನ್ನು ಕೂಡ ಎಲ್ಲದನ್ನು ಬಾಲ್ಸ್ ಮಾಡ್ಕೊತಾ ಇದ್ದೀನಿ. ಈ ಚಪಾತಿನ ಸ್ವಲ್ಪ ಲೈಟಾಗಿ ಲಟ್ಟಿಸ್ಬಿಟ್ಟು ಅದರೊಳಗೆ ಸ್ಟಫಿಂಗ್ನ ಇಟ್ಬಿಟ್ಟು ಸೇಮ್ ಒಬ್ಬಟ್ಟಿಂದು ಹೂರಣನ ಹೇಗೆ ನಾವು ಒಬ್ಬಟ್ಟು ತಟ್ತೀವಿ ನೋಡಿ ಅದೇ ಥರ ಮಾಡಿಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿ. ಪ್ಲೀಸ್ ಯಾರು ಜೋರಾಗಿ ಪ್ರೆಸ್ ಮಾಡಬೇಡಿ. ಲಟ್ಟಿಸ್ಬೇಕಾದ್ರೆ ಜೋರಾಗಿ ಪ್ರೆಸ್ ಮಾಡಿದ್ರೆ ಸ್ಟಫಿಂಗ್ ಎಲ್ಲ ಈಸೆ ಬರುತ್ತೆ ಮತ್ತು ಕಚ್ಕೊಂಬಿಡುತ್ತೆ. ನಂದು ಫಸ್ಟ್ ಒನ್ ಹಾಗೆ ಆಯಿತು. ಆಮೇಲೆ ನೆಕ್ಸ್ಟಿಂದ ನಿಧಾನಕ್ಕೆ ಮಾಡಿದೆ, ಚೆನ್ನಾಗೇ ಬಂತು. ನೀವಿಲ್ಲಿ ನೋಡ್ತಾ ಇರ್ಬೋದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಏನೂ ಕಿತ್ತೋಗಲ್ಲ, ಬಟ್ ಜಾಸ್ತಿ ಪ್ರೆಷರ್ ಹಾಕಿ ನಾವೇನಾದರೂ ಲಟ್ಟಿಸಿದ್ವಿ ಅಂದರೆ ಸ್ಟಫಿಂಗ್ ಎಲ್ಲ ಈಚೆ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಆಯಿತು. ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಆಲೂ ಪರೋಟ. ನಿಮಗೂ ಯಾರ್ಯಾರಿಗೆ ಇಷ್ಟ ಅಂತ ನೀವು ತಿಳಿಸಿ. ನೀವು ಕೂಡ ಮರಿದಲ್ಲೇ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎರಡು ಕಡೆ ಬೆಂದಿದೆ ಅಂತ. ಎರಡು ಕಡೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿದ್ರೆ ಸಾಕು. ನಮಗೆ ಚಪಾತಿ ಹಿಟ್ಟು ಬೆಂದರೆ ಸಾಕು. ಸ್ಟಫಿಂಗ್ ನಾವು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ವ, ಚಪಾತಿ ಹಿಟ್ಟನ್ನ ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡಿಕೊಂಡು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡಿದ್ದೆ. ಕಾಯಿ ಚಟ್ನಿಗೂ ಆಲೂ ಪರೋಟಗೂ ಅದು ಖಾರವಾಗಿ ಮಾಡಿದ್ದೆ. ನಮ್ಮ ಮನೆಯವರು ಸ್ಪೈಸಿಯಾಗಿ ಬೇಕು ಅಂತ ಹೇಳಿದರು, ಹಂಗಾಗಿ ಖಾರವಾಗಿ ಮಾಡಿದ್ದೆ. ಎರಡಕ್ಕೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಿಂಗೆ ಅಲ್ಲಿ ಲಟ್ಟಿಸ್ತಿರೋದು ನೋಡಿದ್ರೆ ಸಡನ್ನಾಗಿ ಒಬ್ಬಟ್ಟು ಅಂತ ಫೀಲ್ ಆಗುತ್ತಲ್ವ, ನನಗೂ ಹಾಗೆ ಫೀಲ್ ಆಗ್ತು. ಬಟ್ ಒಬ್ಬಟ್ಟಲ್ಲ, ಇದು ಆಲೂ ಪರೋಟ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲೂ ಪರೋಟ ಮತ್ತು ಚಟ್ನಿ ಕಾಂಬಿನೇಷನ್ ಅಂತೂ ಇನ್ನೂ ಸಖತ್ತಾಗಿತ್ತು. ಮರಿದಲ್ಲೇ ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ಗೆಲ್ಲ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.